ಸೊ ನಾವು ಈ ತರ ಕುಂತ್ಕೊಂಡು ಈ ತರದ ಒಂದು ಸರ್ಪ್ರೈಸಿಂಗ್ ಅಂತ ಏನ್ ಹೇಳ್ತಾ ಇದ್ವಿ. ಸೊ ಇದನ್ನ ಮುಂಚೆನೆ ಹೇಳ್ಬೋದಾಗಿತ್ತು. ಸೊ ಅದು ಬೇರೆ ಬೇರೆ ಏನೇನೋ ಆಗುತ್ತದು. ಸೊ ಅದಕ್ಕೆ ನಿಮ್ಗೂ ಅಷ್ಟೇ, ನೀವು ಬಂದ ತಕ್ಷಣ ಏನ್ ಸರ್ ಕಾಂಟ್ರವರ್ಸಿ ಅದೆಲ್ಲ ಶುರು ಮಾಡಿದ್ರೆ ನೀವು ಸಸ್ಪೆನ್ಸ್ ಸರ್ಪ್ರೈಸು ಇದೆಲ್ಲ ನಮ್ದು ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್, ರಾಕ್ಲೈನ್ ವೆಂಕಟೇಶ್ ಅಂತ ಕಾಂಟ್ರವರ್ಸಿ ಇರಲ್ಲ, ಅದ್ರ ಸಸ್ಪೆನ್ಸ್ ಇರ್ತದೆ, ಥ್ರಿಲ್ ಇರ್ತದೆ, ಎಂಟರ್ಟೈನ್ಮೆಂಟ್ ಇರ್ತದೆ. ಒಂದೇ ಕತೆ ತಿರ್ಗಾ ಅದನ್ನ ವಿಷಯ ಅಲ್ಲ ಕತೆ ಅಲ್ಲ, ಯಾಕಂದ್ರೆ ಕಾಟೇರ ಕನ್ನಡದಲ್ಲೇ ಮುಗಿತದ ಇನ್ನೂ ಅದನ್ನ ಹೇಳಿತೀವಿ ಅಂದ್ರೆ ಈಗ ಫಸ್ಟ್ ಹಾಫ್ ನಿಮ್ಗೆ ಆಕ್ಚುಲಿ 3 ಅವರ್ ತೋರಿಸ್ಬೇಕಾಗ್ತದೆ. ಬರ್ಬೋದು ಮುಂದಕ್ಕೆ. ಈಗ ಯಾರಾದ್ರೂ ಏನಾಗುತ್ತೆ ಅಂದ್ರೆ, ನಾನು ಕತೆ ಸಿಕ್ಕಿದ್ರೆ, ಈ ಕತೆ ಸಿಕ್ಕಿದ್ರೆ ದರ್ಶನ್ ಸೂಟ್ ಆಗುತ್ತೆ, ದರ್ಶನ್ ಕತೆ ಕೇಳಮ್ಮ ಚೆನ್ನಾಗಿದೆ ಮಾಡೋಣ. ಸೊ ಆ ತರ ಮಾಡ್ಕೊಂಡ ನಾನೇನೋ ಇಮಿಡಿಯೇಟ್ ಆಗಿ ಆ ಹೀರೋಗಳು ಡೇಟ್ ಇಟ್ಕೊಂಡು ಈ ಹೀರೋ ಡೇಟ್ ಇಟ್ಟು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ನಾನು ಅಲ್ವೇ ಅಲ್ಲ. ಹೀರೋ ಡೇಟ್ ಇದ್ರು ಕತೆ ಸಿಗ್ಲಿಲ್ಲ ಅಂದ್ಬಿಟ್ಟು ನಾನು ಹೀರೋ ಡೇಟ್ ಬಿಟ್ಬಿಟ್ಟಿದ್ದೀನಿ. ಸೊ ಆ ತರ ಮೂವರೆಗೂ ಆತರ ಸಿಕ್ಕಿದಾಗ ಸೆಟ್ ಆದ್ರೆ ಡೆಫಿನೆಟ್ ಆಗಿ ಮಾಡ್ತೀವಿ. ದರ್ಶನ್ ಸರ್, ದರ್ಶನ್ ಅವರು ಲಗ್ನಕ್ಕೂ ಬಿಫೋರ್ ಒಬ್ಬ ಟೆಕ್ನಿಷಿಯನ್. ಸೊ ಹಾಗಾಗಿ ಇವತ್ತು ನಿಮ್ಮ ಚಿತ್ರದ ಟೆಕ್ನಿಷಿಯನ್ಸ್ಗೆ ಈ ತರದ ಒಂದು ಉತ್ತೇಜನ ಕೊಡ್ತಿರೋದ್ರ ಬಗ್ಗೆ ಆಸ್ ಅ ಟೆಕ್ನಿಷಿಯನ್ ಆಗಿ ಬಹಳ ಖುಷಿ ಆಗುತ್ತೆ. ಒಂದೇನಂದ್ರೆ ದೊಡ್ಡದಾಗಿ ಕಾಣಿಸ್ತಾರೆ, ಡೈರೆಕ್ಟರ್ ಕಾಣಿಸ್ಬಿಡ್ತಾರೆ, ಹೀರೋಗಳು ಕಾಣಿಸ್ತಾರೆ, ಕಲಾವಿದರು ಕಾಣಿಸ್ಬಿಡ್ತಾರೆ, ಟೆಕ್ನಿಷಿಯನ್ಗಳು ಕಾಣಿಸಲ್ಲ. ಅವ್ರು ಮುಂದಕ್ಕೆ ಅವರಿದ್ರೆ ನಾವು ಒಬ್ಬನ ಆಕ್ಚುಲಿ ಒನ್ ಮ್ಯಾನ್ ಶೋ ಅಲ್ಲ, ಅದಕ್ಕೆ ಯಾವಾಗಲೂ ಇರ್ತಿಲ್ಲ, ಇಟ್ಸ್ ನಾಟ್ ಒನ್ ಮ್ಯಾನ್ ಶೋ. ಇದೊಂದು ಹೊಸ ಆದಿಯಾಗಲ್ಲ. ಇಷ್ಟು ದಿವಸ ಕನ್ನಡ ಚಿತ್ರರಂಗದಲ್ಲಿ ತಂತ್ರಜ್ಞರಿಗೆ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ, ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಬರೀ ನೀವು ಹೇಳಿದಾಗೆ ನಟ ನಟರಿಗೆ ಅಷ್ಟೇ ಒಂದು ವೇದಿಕೆ. ಈ ಒಂದು ಹೆಜ್ಜೆ ಹೇಳಿದ್ರಲ್ಲ ಟೆಕ್ನಿಷಿಯನ್ಸ್ಗಳು ಒಪ್ಕೊಳ್ಳೋದು, ಬಟ್ ಅದರಲ್ಲೂ ಕೇಳಿದ್ರು ಏನು ಕೆಲಸ ಮಾಡಿಲ್ಲ, ನಾನು ಟೆಕ್ನಿಷಿಯನ್ ಅಂತ ಹೇಳ್ತಾರೆ. ಕಂಟೆಂಟ್ ಇದ್ದು ಅದ್ರ ಅವನ ಹತ್ರ ಕೆಲಸ ಇದ್ರೆ ಒಂದಲ್ಲ ಒಂದಿನ ನಾವು ಹೊರಗಡೆ ಬಂದೇ ಬರ್ತೀವಿ ಅಂತ ನಾವು